ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಐತಿಹಾಸಿಕ ವೀರಸೌಧದಿಂದ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ನಾಯಕರು ಚಾಲನೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೂ ಮೊದಲು ಗಾಂಧಿ ಪ್ರತಿಮೆಗೆ ಗೌರವವನ್ನ ಸಲ್ಲಿಕೆ ಮಾಡಿದ್ರು ಕಾಂಗ್ರೆಸ್ನ ಮುಖಂಡರು. ಜಂಟಿಯಾಗಿ ಬಸ್ ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಕೂತು ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಒಂದೇ ಸೀಟಲ್ಲಿ ಕೂತಿದ್ದಾರೆ. ಇಬ್ಬರು ಪ್ರಯಾಣವನ್ನು ಕೈಗೊಂಡಿದ್ದಾರೆ. ಇನ್ನು ಬಸ್ ಯಾತ್ರೆಯಲ್ಲಿ ಸುರ್ಜೇವಾಲಾ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದಾರೆ. ಎರಡು ಬಸ್ಗಳಲ್ಲಿ ಇಡೀ ರಾಜ್ಯವನ್ನ ನಾಯಕರು ಸುತ್ತುತ್ತಾರೆ. ಪಂಪಾ ಸರೋವರದ ಜಲ ತಂದು ಯಾತ್ರೆಗೆ ಚಾಲನೆಯನ್ನ ನೀಡಲಾಗಿದೆ. ರಸ್ತೆಗೆ ನೀರು ಹಾಕಿ ಕಸ ಗುಡಿಸಿ ಯಾತ್ರೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿಯಿಂದ ಚಿಕ್ಕೋಡಿಗೆ ಪ್ರಜಾಧ್ವನಿ ತೆರಳುತ್ತೆ. ಸಂಜೆ ಬೆಳಗಾವಿಯಲ್ಲಿ ಸಮಾವೇಶವನ್ನ ಕಾಂಗ್ರೆಸ್ನ ನಾಯಕರು ಹಮ್ಮಿಕೊಂಡಿದ್ದಾರೆ. ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿಯಾಗಿ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಈ ಬಸ್ ಯಾತ್ರೆಯನ್ನ ಈಗ ಪ್ರಮುಖ ನಾಯಕರು ಕೈಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದೇ ಸೀಟಲ್ಲಿ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಹಿಂದೆ ಒಂದಿಷ್ಟು ಗೊಂದಲಗಳಿತ್ತು, ಪ್ರತ್ಯೇಕವಾಗಿ ಬಸ್ ಯಾತ್ರೆಯನ್ನ ಕೈಗೊಳ್ಳಬೇಕಾ ಅಥವಾ ಜಂಟಿಯಾಗಿ ಅಂತ ಹೇಳಿ. ಅದಕ್ಕೆಲ್ಲ ಈಗ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿ ಒಂದು ಸೂತ್ರವನ್ನ ನಾಯಕರಿಗೆ ಕೊಟ್ಟಿದ್ದಾರೆ. ಈಗ ಜಂಟಿಯಾಗಿ ಬಸ್ ಯಾತ್ರೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಸುರ್ಜೇವಾಲಾ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಎರಡು ಬಸ್ಗಳಲ್ಲಿ ಯಾತ್ರೆಯನ್ನ ಕೈಗೊಳ್ತಾ ಇರೋದು. ಇಡೀ ರಾಜ್ಯವನ್ನ ನಾಯಕರು ಸುತ್ತುತ್ತಾರೆ. ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಶತಾಯ ಗತಾಯ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಭರ್ಜರಿ ಪ್ರಚಾರ ಕಾರ್ಯವನ್ನ ಈ ಮುಖೇನ ಆರಂಭ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಜಂಟಿಯಾಗಿ ಬಸ್ ಯಾತ್ರೆ ಆರಂಭ ಆಗಿದೆ. ಅಲ್ಲಿ ಒಂದೇ ಸೀಟಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ನಾವು ನೋಡೋದಾದ್ರೆ ಒಂದು ದೊಡ್ಡ ಸಮಾವೇಶ ಕೂಡ ನಡೆಸ್ತಾರೆ. ಚಿಕ್ಕೋಡಿ ತನಕ ಈ ಬಸ್ ಯಾತ್ರೆ ತೆರಳುತ್ತೆ. ಸುಮಾರು ಎಷ್ಟು ಜನ ನಾಯಕರು ಪಾಲ್ಗೊಂಡಿದ್ದಾರೆ, ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ? ಶರ್ಮಿತಾ ಶೆಟ್ಟಿ, ರಾಜ್ಯದ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ರಣಕಾಳೆಯನ್ನು ಈಗಾಗಲೇ ಆರಂಭಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಂದ್ರೆ ಇಡೀ ದೇಶದಲ್ಲಿ 34ನೇ ಕಾಂಗ್ರೆಸ್ ಅಧಿವೇಶನ ನಡೆದಂತ ಐತಿಹಾಸಿಕ ಸ್ಥಳವಾದಂತಹ ಬೆಳಗಾವಿಯ ವೀರಸೌಧದಿಂದ ಈ ಒಂದು ಯಾತ್ರೆಗೆ ಚಾಲನೆ ನೀಡಲಾಗಿದೆ. ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರು ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದು ಕೊನೆಯ ಮತ್ತು ಪ್ರಥಮ ಅಧಿವೇಶನದಾಗಿತ್ತು. ಅಂತಹ ಒಂದು ಐತಿಹಾಸಿಕ ಸ್ಥಳದಿಂದ ಇವತ್ತು ಕಾಂಗ್ರೆಸ್ ಬಸ್ ಯಾತ್ರೆ, ಪ್ರಜಾಧ್ವನಿ ಬಸ್ ಯಾತ್ರೆಯನ್ನು ಆರಂಭವಾಗಿದೆ. ಏನು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಬೆಳಗ್ಗೆ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಾಗಿತ್ತು. ಬಳಿಕ ಮೊದಲು ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಂದಿದ್ರು. ಆದರೆ ಅರ್ಧ ಗಂಟೆಗೆ ಹೆಚ್ಚು ಕಾಲ ತಡವಾಗಿ ಸಿದ್ದರಾಮಯ್ಯ ಈ ಒಂದು ಸ್ಥಳಕ್ಕೆ ಬಂದರು. ಬಳಿಕ ಈ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ಬಸ್ ಯಾತ್ರೆಗೆ ಆರಂಭ ಮಾಡಲಾಗಿದೆ. ಇದಕ್ಕೂ ಮೊದಲು ಏನಂದ್ರೆ ಬಸ್ ಮುಂದೆ ನೀರನ್ನು ಹಾಕಿ ಏನು ಸ್ವಚ್ಛವನ್ನು ಗೊಳಿಸಲಾಗಿತ್ತು. ರಾಜ್ಯದಲ್ಲಿ ಏನು ಭ್ರಷ್ಟಾಚಾರದಿಂದ ಸರ್ಕಾರವನ್ನು ತೊಡೆದು ಹಾಕ್ತೀವಿ ಅಂತ ಹೇಳಿ ಒಂದು ಶಪಥವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಸ್ ಯಾತ್ರೆ ಈಗ ನೇರವಾಗಿ ಚಿಕ್ಕೋಡಿ ತಲುಪಲಿದೆ. ಚಿಕ್ಕೋಡಿಯಲ್ಲಿ ಒಂದು ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ನಡೆಸಲಿದ್ದಾರೆ. ಚಿಕ್ಕೋಡಿಯಿಂದ ಬಳಿಕ ಬೆಳಗಾವಿಗೆ ಆಗಮಿಸಿ ಬೆಳಗಾವಿಯಲ್ಲಿ ಸಂಜೆ 4 ಗಂಟೆಗೆ ರಾಮತೀರ್ಥ ನಗರದಲ್ಲಿ ಒಂದು ಸಮಾವೇಶದಲ್ಲಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ಪ್ರಜಾಧ್ವನಿ ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದೇ ಕುರ್ಚಿಯಲ್ಲಿ ಕುಳಿತು ಈಗ ಬಸ್ ಯಾತ್ರೆ ಆರಂಭಿಸಿರ್ತಕ್ಕಂಥದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್, ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬೆಳಗಾವಿಯ ಶಾಸಕರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಒಂದು ಬಸ್ ಈಗ ಚಿಕ್ಕೋಡಿಯನ್ನ ತಲುಪಿದೆ. ಇನ್ನೊಂದು ಅಂದ್ರೆ ನಾಯಕರು ಹೆಚ್ಚಿದ್ರೆ ಇನ್ನೊಂದು ಬಸ್ ಅನ್ನ ಕೂಡ ಸಿದ್ಧತೆಯನ್ನ ಮಾಡಿ ಇಡಲಾಗಿದೆ. ಏನು ತಿಳಕವಾಡಿ 1ನೇ ಗೇಟ್ ಬಳಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಮತ್ತು ಕಾಂಗ್ರೆಸ್ ಏನು ಯಾತ್ರೆಗೆ ಆರಂಭ ಮಾಡೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಟ್ರಾಫಿಕ್ ಜಾಮ್ ಉಂಟಾಗಿದ್ದರಿಂದ ಸಾರ್ವಜನಿಕರು ಕಿರಿಕಿರಿ ಅನುಭವ ಪರಿಸ್ಥಿತಿ ಈಗ ಬೆಳಗಾವಿಯಲ್ಲಿ ನಿರ್ಮಾಣವಾಗಿದೆ. ಏನು ಕಾಂಗ್ರೆಸ್ ಯಾತ್ರೆಗೆ ಬಿಜೆಪಿ ಯಾವ ರೀತಿ ಕೌಂಟರ್ ಕೊಡುತ್ತೆ ಅಂತ ಕಾದು ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ಚುನಾವಣೆಗೆ ಏನು ಕಾಂಗ್ರೆಸ್ ಈ ಒಂದು ಪ್ರಜಾಧ್ವನಿ ಮೂಲಕ ಇಡೀ 224 ಕ್ಷೇತ್ರವನ್ನು ತಲುಪಕ್ಕೆ ಯಾತ್ರೆಯನ್ನು ಆರಂಭಿಸಿದೆ. ಈ ಮೊದಲು ಏನು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಬಸ್ ಯಾತ್ರೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಜಂಟಿಯಾಗಿ ಇವತ್ತು ಬಸ್ ಯಾತ್ರೆ ಆರಂಭಗೊಂಡಿದೆ. ಈ ಬಸ್ ಯಾತ್ರೆಗೆ ಮುಂದಿನ ದಿನಗಳಲ್ಲಿ ಜನರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಇವತ್ತು ಸಮಾವೇಶಗಳಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಕಾಂಗ್ರೆಸ್ನ ಬಸ್ ಯಾತ್ರೆ ಬಗ್ಗೆ ಬಿಜೆಪಿ ಲೇವಡಿಯನ್ನ ಮಾಡಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೇನೆ ಗೋವಿಂದ ಕಾರಜೋಳ ಲೇವಡಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಚಾರ್ಜ್ ಶೀಟ್ ಕಂಟೆಂಟ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಯಾವುದೇ ಆಧಾರ ಇಲ್ಲದೆ ಅವ್ರು ಮಾತಾಡ್ತಾರೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಲೇವಡಿಯನ್ನ ಮಾಡಿದ್ರೆ, ಇನ್ನೊಂದ್ ಕಡೆ ಕಾರಜೋಳ ಅವರು ವ್ಯಂಗ್ಯ ಮಾಡಿರೋದು ಕಾಂಗ್ರೆಸ್ನ ವ್ಯರ್ಥ ಕಸರತ್ತಿದು ಅಂತ ಹೇಳಿದ್ದಾರೆ.
ನಾವು ಇದರ ಹಿಂದೆ ಕಾಂಗ್ರೆಸ್ ಇವತ್ತಿನಿಂದ ಬಸ್ ಯಾತ್ರೆ ರಥಯಾತ್ರೆ ಶುರು ಮಾಡಿದೆ. ನಿನ್ನೆ ವಿಶೇಷವಾಗಿ ನಿಮ್ಮ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ಸಿನ ಚಾರ್ಜ್ ಶೀಟು ಅದರ ಕಂಟೆಂಟ್ ಎಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಆಧಾರ ಇಲ್ಲ. ನಾವು ಇದರ ಹಿಂದೆ ಒಂದು ಚಾರ್ಜ್ ಶೀಟ್ ಅವ್ರ ಮೇಲೆ ಬಿಡುಗಡೆ ಮಾಡಿದ್ದು, ಅದಕ್ಕಿಂತ ಉತ್ತರ ಕೊಟ್ಟಿಲ್ಲ. ಮೊದಲು ಅವ್ರ ಕಾಲದ ಕರ್ಮಕಾಂಡಗಳ ಬಗ್ಗೆ ಜನತೆಗೆ ಉತ್ತರ ಹೇಳಬೇಕು. ಎರಡನೇದಾಗಿ ಬರುವಂಥ ದಿನಗಳಲ್ಲಿ ನೋಡಿ ಇನ್ನಷ್ಟು ಚಾರ್ಜ್ ಶೀಟ್ಗಳು ಎಲ್ಲ ಕೂಡ ಬರ್ತವೆ. ಇವತ್ತು ಅವರೇನು ನನ್ನ ಸ್ವಂತ ಉಸ್ತುವಾರಿ ಜಿಲ್ಲೆಯಿಂದ ಬೆಳಗಾವಿಯಿಂದ ಹೊರಡ್ತಾ ಇದ್ದಾರ, ಇವತ್ತೇ ಹೇಳಿರ್ತೇನೆ, ಅವ್ರು ಬರೆದಿಟ್ಟುಕೊಳ್ಳೋದು 40ಕ್ಕಿಂತಲೂ ಒಂದು ಸೀಟ್ ಹೆಚ್ಚು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವರು 40 ಅಧಿಕಾರಕ್ಕೆ ಬರೋದಲ್ಲ, 40ಕ್ಕಿಂತಲೂ ಹೆಚ್ಚು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಗುಜರಾತ್ನಲ್ಲಿ ಏನು ಚುನಾವಣೆ ರಿಸಲ್ಟ್ ಬಂತು, ಅದೇ ರಿಸಲ್ಟು ಕರ್ನಾಟಕದಲ್ಲಿ. ಸ್ಮಶಾನ ಕಾರ್ಮಿಕರ ಜೊತೆ ಸಿಎಂ ಉಪಹಾರ ಕಾರ್ಯಕ್ರಮ ಇವತ್ತಿತ್ತು. ರೇಸ್ಕೋರ್ಸ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸದಲ್ಲಿ ಉಪಹಾರ ಸೇವನೆ ಮಾಡಿದ್ರು. ಸತ್ಯ ಹರಿಶ್ಚಂದ್ರ ಪ್ರತಿಮೆಯನ್ನ ನೀಡಿ ಗೌರವವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂಗೆ ಕಾರ್ಮಿಕರು. ಇದೊಂದು ಅಪರೂಪದ ಸಂದರ್ಭ ಅಂತ ಈ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಬಣ್ಣಿಸಿದ್ದಾರೆ. ಬೆಂಗಳೂರಲ್ಲಿ 117 ಸ್ಮಶಾನ ಕಾರ್ಮಿಕರಿಗೆ ಖಾಯಂ ಮಾಡಲಾಗಿದೆ. ಇನ್ನು 30 ಜನರಿಗೆ ಖಾಯಂ ನೇಮಕಾತಿಯ ಆದೇಶವನ್ನ ಸದ್ಯದಲ್ಲೇ ಹೊರಡಿಸ್ತೀನಿ ಅಂತಾನೂ ಸಿಎಂ ಈ ಸಂದರ್ಭದಲ್ಲಿ ಹೇಳಿದ್ರು ಮಾತಾಡುವಾಗ. ಬಡವರ ಪರ ಕಳಕಳಿ ಇರುವಂತ ಸರ್ಕಾರ ನಮ್ದು, ಇವರೆಲ್ಲರೂ ನಮ್ಗೆ ಮುಕ್ತಿ ಕೊಡುವಂತ ಕೆಲಸ ಮಾಡ್ತಾರೆ, ಇವರಿಲ್ಲ ಅಂದ್ರೆ ನಮ್ಗೆ ಮುಕ್ತಿನೇ ಸಿಗೋದಿಲ್ಲ ಅಂತ ಸಿಎಂ ಹೇಳಿದ್ರು. ಇನ್ನು ಇವರನ್ನ ಸ್ಮಶಾನ ಕಾರ್ಮಿಕರು ಅಂತ ಹೇಳಬಾರ್ದು, ಕರಿಬಾರ್ದು, ಸತ್ಯ ಹರಿಶ್ಚಂದ್ರ ಬಳಗ ಅಂತ ಇವರನ್ನ ಕರಿಬೇಕು ಅಂತ ಸ್ಥಳದಲ್ಲಿದ್ದ ಬಿಬಿಎಂಪಿ ಕಮಿಷನರ್ಗೆ ಸಿಎಂ ಸೂಚನೆಯನ್ನು ಕೊಟ್ಟರು. ಸರ್ ಈ ಕಡೆ ಬನ್ನಿ. ಇದೊಂದು ಅಪರೂಪವಾಗಿರುವಂತಹ ಒಂದು ಕ್ಷಣ ಅಂತ ನಾನು ಭಾವಿಸ್ತೀನಿ. ನಮ್ಮ ರಾಜಕೀಯ ಪ್ರಶಸ್ತಿ ಸಮಾರಂಭಕ್ಕೆ ಹೋಗುತ್ತೆ, ಪ್ರತಿ ವರ್ಷ ಬೆಂಗಳೂರಲ್ಲಿ ಇವರು ಬ್ರದರು ಪ್ರಶಸ್ತಿ. ನಾನು ಕೇಳಿದೆ ಏನು ಮಾಡ್ತೀವಿ ಏನಿಲ್ಲ. ಸರ್ ಈಗ ನಾವು ಅಲ್ಲಿಂದೂ ಸ್ಮಶಾನವನ್ನು ಮಾಡ್ತೀವಿ, ಬಂದವರಿಗೆಲ್ಲ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ಅವರಿಗೆಲ್ಲ ಸಹಾಯ ಮಾಡ್ತೀವಿ. ಇವೆಲ್ಲ ಕಾರ್ಪೊರೇಷನ್ನಲ್ಲಿರುವಂಥವ್ರು ನಿಮ್ಗೆ ಎಷ್ಟು ಸ್ಯಾಲ್ರಿ ಫಿಕ್ಸ್ ಮಾಡಿದೆ? ಅವ್ರು ಹೇಳಿದ್ರು ಸ್ಯಾಲ್ರಿ ಎಲ್ಲ ನಮ್ಮ ನೌಕರಿನೇ ಇಲ್ಲ, ಅವ್ರು ಯಾರಾದರೂ ದೇಹ ತಂದಿರ್ತಾರಲ್ಲ ಅವ್ರಿಗೆ ಏನು ಕೊಡ್ತಾರೆ ಅಷ್ಟೇ, ಅದ್ರ ಮೇಲೆ ಬೇರೆ ಏನಿಲ್ಲ. ನನಗೆ ಭಾಳ ಮನಸ್ಸಿನಲ್ಲಿ ತಳಮಳ ಆಯಿತು. ಎಷ್ಟು ವರ್ಷದಿಂದ ಮಾಡ್ತಿರೋದು, ನಮ್ಮ ಅಪ್ಪನ ಕಾಲದಿಂದ ಮಾಡ್ತಿರೋದು. ಕಲಬುರಗಿ ಜಿಲ್ಲೆಯಲ್ಲಿ 3ನೇ ದಿನಕ್ಕೆ ಪಂಚರತ್ನ ಯಾತ್ರೆ ಕಾಲಿಟ್ಟಿದೆ. ಇವತ್ತು ಸೇಡಂನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪಂಚರತ್ನ ಯಾತ್ರೆ ಸಾಗಲಿದ್ದು, ಸುಲೇಪೇಟ್ ಮಾರ್ಗದಿಂದ ಪಂಚರತ್ನ ಯಾತ್ರೆ ಶುರುವಾಗಲಿದೆ. ಬಳಿಕ ನಿಡಗುಂದ, ಕೋಡ್ಲಾ, ಕೋಲಕುಂದ, ಮುಧೋಳ ಗ್ರಾಮದಲ್ಲಿ ರೋಡ್ ಶೋ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಸೇಡಂ ತಾಲೂಕಿನ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಯಲಿದೆ. ಮೋತಕಪಲ್ಲಿಯಲ್ಲಿ ಸಮಾಲೋಚನೆ ಮತ್ತೆ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಕುಮಾರಸ್ವಾಮಿ. ಯಾಕೆ ಸಿಗ್ತಿಲ್ಲ ಸ್ಯಾಂಟ್ರೋ? ಡಿಪಾರ್ಟ್ಮೆಂಟ್ನಲ್ಲೇ ಕಟಾಯಿಸ್ತಾ ಇದ್ದಾರಾ? 6 ತಂಡ 7 ದಿನ ಹುಡುಕದ ಜಾಗವೇ ಇಲ್ಲ. ಟಾರ್ಗೆಟ್ ಆಗಿದ್ಯಾಕೆ ಎಸಿಪಿ ಗಿರಿ? ಇದು ಆಪರೇಷನ್ ಸ್ಯಾಂಟ್ರೋ ಸ್ಟೋರಿ. ಸ್ಯಾಂಟ್ರೋ ರವಿಗಾಗಿ ಹುಡುಕಾಟ ಮುಂದುವರೆದಿದೆ. 6 ತಂಡಗಳಿಂದ ನಿರಂತರವಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಆರ್ಆರ್ ನಗರದ ಸ್ಯಾಂಟ್ರೋ ರವಿ ಪತ್ನಿ ಮನೆಯಲ್ಲಿ ಹುಡುಕಾಟವನ್ನ ಪೊಲೀಸರು ನಡೆಸಿದ್ದಾರೆ. ನಿನ್ನೆ ಸರ್ಚ್ ವಾರೆಂಟ್ ಪಡೆದು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಮೊದಲ ಪತ್ನಿ ವನಜಾಕ್ಷಿ ವಾಸವಿದ್ದಂತ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೈಸೂರಿನ ನರಸಿಂಹರಾಜು ಠಾಣೆ ಇನ್ಸ್ಪೆಕ್ಟರ್ ತಂಡ ಬಂದು ಪರಿಶೀಲನೆಯನ್ನ ಮಾಡಿರೋದು. ಇನ್ಸ್ಪೆಕ್ಟರ್ ರವಿಶಂಕರ್ ಸೇರಿದಂತೆ 30 ಜನ ಆ ತಂಡದಲ್ಲಿ ಇದ್ರು. ಮೊದಲ ಪತ್ನಿ ವನಜಾಕ್ಷಿ ವಾಸ ಇದ್ದಂತ ಮನೆಯಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಸಿಪಿಯು, 3 ಆಕ್ಸಿಸ್ ಬ್ಯಾಂಕ್ನ ಚೆಕ್, ಒಂದು ಡೈರಿ ಸಿಕ್ಕಿದೆ, ಅದನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯ ಗ್ಯಾಸ್ ಬಿಲ್ನ ಪರಿಶೀಲನೆಯನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಒಂದ್ ಕಡೆ ಸರ್ಕಾರಕ್ಕೆ ಕಂಟಕವಾಗಿದ್ರೆ ಸ್ಯಾಂಟ್ರೋ ರವಿ, ಇನ್ನೊಂದ್ ಕಡೆ ಪೊಲೀಸರಿಗೆ ತಲೆನೋವನ್ನ ತಂದಿಟ್ಟಿದ್ದಾನೆ. ಕಾರಣ
6 ತಂಡಗಳನ್ನ ಮಾಡಿ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನ ಮೈಸೂರು ಮತ್ತೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾ ಇದ್ರು ಕೂಡ ಆತನ ಸುಳಿವು ಸಿಗ್ತಾ ಇಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗ 6 ಸ್ಪೆಷಲ್ ಟೀಮ್ ರಚನೆ ಮಾಡಿ ಹುಡುಕಾಟ ನಡೆಸ್ತಾ ಇದ್ರು ಕೂಡ ಆತನ ಸುಳಿವು ಸಿಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ಯಾರಾದ್ರೂ ಪ್ರಭಾವವನ್ನ ಬಳಸಿ ಆತನನ್ನ ರಕ್ಷಣೆ ಮಾಡ್ತಿರುವಂತ ಚಾನ್ಸಸ್ ಬಗ್ಗೆ ಚರ್ಚೆಗಳು, ಜೊತೆಗೆ ನಿನ್ನೆ ಆತನ ಮೊದಲ ಪತ್ನಿ ಮನೆಯಲ್ಲಿ ಶೋಧ ಮಾಡಿದಾಗ ಏನೆಲ್ಲ ಸಿಕ್ಕಿದೆ? ಶರ್ಮಿತಾ, ಕಳೆದ 6 ದಿನಗಳಿಂದಲೂ ಸಹ ಸ್ಯಾಂಟೋ ರವಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಆತನ ಹುಡುಕಾಟ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತ ಎಲ್ಲೆಲ್ಲಿ ವಾಸವಾಗಿದ್ದ ಮತ್ತೆ ಅವರ ಸಂಬಂಧಿಕರು ಮತ್ತೆ ಅವರ ಮೊದಲ ಪತ್ನಿಯ ಮನೆಯಲ್ಲಿ ಕೂಡ ಸರ್ಚ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಆರ್ ನಗರದಲ್ಲಿರುವಂತಹ ಮೊದಲ ಪತ್ನಿ ವನಜಾಕ್ಷಿ ಅವರ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ನಿನ್ನೆ ನರಸಿಂಹರಾಜ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರವಿಶಂಕರ್ ಅವರ ಟೀಮ್ ಸುಮಾರು 30 ಮಂದಿಯ ಆ ಒಂದು ಸಿಬ್ಬಂದಿ ಏನಿದ್ದಾರೆ ಎಲ್ಲರೂ ಸಹ ಅವರ ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಡೈರಿ ಸಹ ಸಿಕ್ಕಿದೆ. ಅದು ಸ್ಯಾಂಟೋ ರವಿಗೆ ಸಂಬಂಧಿಸಿದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ 3 ಆಕ್ಸಿಸ್ ಬ್ಯಾಂಕ್ ನ ಚೆಕ್ ಮತ್ತೆ ಒಂದು ಸಿಪಿಯು ಮತ್ತೆ ಗ್ಯಾಸ್ ಬಿಲ್ ಅನ್ನು ಸಹ ಪೊಲೀಸರು, ಮೈಸೂರಿನ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ 3 ಆಕ್ಸಿಸ್ ಬ್ಯಾಂಕ್ ಚೆಕ್ ಏನಿದೆ ಅದು ಈ ಸ್ಯಾಂಟೋ ರವಿಗೆ ಸಂಬಂಧಿಸಿದ್ದು, ಮತ್ತೆ ಒಂದು ಡೈರಿ ಏನಿದೆ ಆ ಒಂದು ಡೈರಿ ಸಹ ಇದೆ ಸ್ಯಾಂಟೋ ರವಿಗೆ ಸಂಬಂಧಿಸಿದ್ದು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದನ್ನು ಹೊರತುಪಡಿಸಿ ಏನು ನಿನ್ನೆ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅಲ್ಲಿ ಪರಿಶೀಲನೆ, ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನ ಸಹ ರವಿಗೆ ಸಂಬಂಧಪಟ್ಟಂತಹ ಕೆಲ ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಮೈಸೂರಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆದಂತಹ ಸ್ಯಾಂಟೋ ರವಿ ಬೇರೆ ಸಿಮ್ ಕಾರ್ಡ್ ಗಳನ್ನ ಬಳಸಿಕೊಂಡು ಆಕ್ಟಿವೇಟ್ ಮಾಡಿಕೊಂಡು ವಾಟ್ಸ್ಆಪ್ ಕರೆಗಳ ಮೂಲಕವಾಗಿ ತಂಗುದಾಣವನ್ನ ದಿನದಿಂದ ದಿನಕ್ಕೆ ಬೇರೆ ಅಡಗುತಾಣವನ್ನ ಬದಲಿಸ್ತಾ ಇರುವಂತದ್ದು ಪೊಲೀಸರಿಗೆ ಒಂದು ತಲೆನೋವಾಗಿರುವಂತದ್ದು. ಇದನ್ನು ಜೊತೆಯಲ್ಲಿ ಆತ ಯಾರು ಆತ್ಮೀಯವಾಗಿದ್ದ ಮತ್ತೆ ಏನ್ ಟ್ರಾನ್ಸ್ಫರ್ಗಳು ಮಾಡಿದ್ದ ಆ ಆತ್ಮೀಯವಾಗಿದ್ದಂತ ಕೆಲ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಕೂಡ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದೊಂದು ಹೊರತುಪಡಿಸಿ ಜೊತೆಗೆ ಆತ ಕೋರ್ಟ್ಗೆ ನೇರವಾಗಿ ಸರೆಂಡರ್ ಆಗುವಂತಹ ಪ್ಲಾನ್ ಅನ್ನು ಕೂಡ ಆತ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಿರುವಂತದ್ದು. ಹೀಗಾಗಿ ಒಂದ್ ಕಡೆ ಮೈಸೂರು ಪೊಲೀಸರು ಮತ್ತೊಂದ್ ಕಡೆ ಬೆಂಗಳೂರು ಪೊಲೀಸರು ಇಬ್ಬರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಳೆದ ಕುಂಬಳಗೋಡು, ಕೆಂಗೇರಿ ಮತ್ತೆ ಆರ್ ನಗರ ಮತ್ತೆ ಈ ಭಾಗ ರಾಮನಗರ ಬಾರ್ಡರ್ ಏನಿದೆ ಆ ಭಾಗವಾಗಿ ರೆಸಾರ್ಟ್, ವಿಲ್ಲಾ ಮತ್ತೆ ಫಾರ್ಮ್ ಹೌಸ್ ಗಳಲ್ಲಿ ಸಹ ಎಲ್ಲ ಕಡೆ ಈ ಸ್ಯಾಂಟೋ ರವಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಜೊತೆಲಿ ಅವರ ಸಂಬಂಧಿಕರು ಮತ್ತೆ ಆತ್ಮೀಯ ಫ್ರೆಂಡ್ ಸರ್ಕಲ್ ಯಾರಿದ್ದಾರೆ ಅವರ ಎಲ್ಲಾ ನಂಬರ್ ಅನ್ನ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಟೆಕ್ನಿಕಲ್ ಸೆಲ್ ಸಿಡಿಆರ್ ಹಾಕಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ, ಕಾಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಯಾರ ಸಂಪರ್ಕವನ್ನ ಮಾಡ್ತಾ ಇಲ್ಲ ಮತ್ತೆ ಅಮೌಂಟ್ ಟ್ರಾನ್ಸಾಕ್ಷನ್ ಗೆ ಯಾವುದೇ ಎಟಿಎಂ ಹೋಗಿ ಅಮೌಂಟ್ ಡ್ರಾ ಕೂಡ ಮಾಡ್ತಾ ಇಲ್ಲ. ಎಲ್ಲ ಪ್ರೀ ಪ್ಲಾನ್ ಅಂತೆ ಆತ ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ಆತನಿಗೆ ಕೆಲ ಅಧಿಕಾರಿಗಳೇ ಒಂದು ಸಹಕಾರ ಕೊಡುವ ಮೂಲಕವಾಗಿ ಆತ ಆತ್ಮರಕ್ಷಣೆ ಅಂದ್ರೆ ಆತನಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರೋ ಒಂದು ಅನುಮಾನ ಕೂಡ ಈ ಪ್ರಕರಣದಲ್ಲಿ ಮೂಡ್ತಾ ಇದೆ. ಆದ್ರೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಿಕೊಂಡಿದ್ದಾರೆ. ಮತ್ತೆ ಅಲೋಕ್ ಕುಮಾರ್ ಅವರು ನಿನ್ನೆ ಮೈಸೂರಲ್ಲಿ ಒಂದು ಟೀಮ್ ಮೀಟಿಂಗ್ ಅನ್ನ ಸಹ ಮಾಡಿದ್ರು. ಅದರಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈ 6 ದಿನ ಆದ್ರೂ ಕೂಡ ಅವನು ಪತ್ತೆ ಮಾಡುವಂತದಲ್ಲಿ ಕೆಲ ಲೋಪಗಳು ಮತ್ತೆ ಕಾರ್ಯಪ್ರವೃತ್ತಿ ಆಗುವಂತ ಕೂಡ ತಡವಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು ಈಗ ಸ್ಯಾಂಟೋ ರವಿಯನ್ನ ಬಂಧನ ಮಾಡುವಂತ ಅತ್ಯಗತ್ಯ ಆಗಿರುವಂತದ್ದು. ಅಥವಾ ಎಲ್ಲೇ ಇದ್ರೂ ಕೂಡ ಪತ್ತೆ ಮಾಡಬೇಕು ಅಂತ ಹೇಳಿ ಮತ್ತೆ ಸ್ಪೆಷಲ್ ಟೀಮ್ ಗಳನ್ನ ಮಾಡಿದ್ದಾರೆ. ಮತ್ತೆ ಈ ಸ್ಯಾಂಟೋ ರವಿ ಒಂದು ಫಾರ್ಚುನರ್ ಕಾರ್ ಅನ್ನ ಬಳಸಿಕೊಂಡು ಇಲ್ಲಿಂದ ಗೋವಾದವರೆಗೂ ಹೋಗಿರುವಂತದ್ದು. ಅದು ಎಲ್ಲಾ ಟೋಲ್ ಗಳಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಮತ್ತೆ ಅದು ಬರುವಂತದ್ದು ಎಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ. ಹೀಗಾಗಿ ಬೇರೆ ಕಾರಲ್ಲಿ ಬಂದಿರಬಹುದು ಅಂತ ಹೇಳಿ. ಆದ್ರೆ ಗೋವಾ ಹೋದನು ಗೋವಾದಲ್ಲಿ ಉಳ್ಕೊಂಡಿಲ್ಲ, ಅಲ್ಲಿಂದ ರಿಟರ್ನ್ ಆಗಿದ್ದಾನೆ. ಹೀಗಾಗಿ ಬೆಂಗಳೂರಿನ ಔಟ್ಸ್ಕರ್ಟ್ ಅಲ್ಲಿ ಉಳ್ಕೊಂಡಿರಬಹುದು. ಮತ್ತೆ ಯಾರಾದರೂ ಬೇರೆ ಆ ಫ್ಲಾಟ್ ಗಳಲ್ಲಿ, ಫ್ರೆಂಡ್ಸ್ ಫ್ಲಾಟ್ ಗಳಲ್ಲಿ ಉಳ್ಕೊಂಡಿರಬಹುದು ಅನ್ನೋ ಬಗ್ಗೆ ಪೊಲೀಸರಿಗೆ ಅನುಮಾನ ಇದ್ದು ಒಂದ್ ಕಡೆ ಹುಡುಕಾಟ, ಮತ್ತೊಂದ್ ಕಡೆ ಫ್ರೆಂಡ್ಸ್ ಆದಾಯ ಮೂಲ ಆಗಿರಬಹುದು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಆಗಿರಬಹುದು. ಪ್ರತಿಯೊಂದು 2 ಬ್ಯಾಂಕ್ ಇದೆ, ಬೆಂಗಳೂರು ಮತ್ತೆ ಮೈಸೂರಲ್ಲಿ 2 ಬ್ಯಾಂಕ್ ಇದೆ. ಆದ್ರೆ ಎಲ್ಲಾ ಲಾಕರ್ಗಳು ಕೂಡ ಸಿಕ್ಕಿದೆ, ಬ್ಯಾಂಕ್ ಲಾಕರ್ ಅನ್ನ. ಆ ಲಾಕರ್ ಪತ್ತೆಗಾಗಿ ಈಗ ಪೊಲೀಸರು ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಇಷ್ಟದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ್ದು ನಿನ್ನೆ ನಾಗವಾರದ HPR ಬಳಿಯಲ್ಲಿ. ಎಂದಿನಂತೆ ಕಾಮಗಾರಿಯನ್ನ ಸಿಬ್ಬಂದಿ ಇವತ್ತು ಮುಂದುವರಿಸಿದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ IISC ಇಂಜಿನಿಯರ್ಸ್. ಇನ್ನು ರಾಡ್ನ 4 ಭಾಗಗಳಲ್ಲಿ ಕಾಂಕ್ರೀಟ್ ಬಾಕ್ಸ್ ಅನ್ನ ಅಳವಡಿಕೆಯನ್ನ ಮಾಡಿದ್ದಾರೆ. ಪಿಲ್ಲರ್ನ ಕಬ್ಬಿಣದ ರಾಡ್ಗಳಿಗೆ ಇವತ್ತು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ರಾಡ್ಗಳು ಯಾವ ಕಡೆನೂ ವಾಲದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಈ ಮುಂಜಾಗ್ರತಾ ಕ್ರಮಗಳನ್ನ ಮುಂಚಿತವಾಗಿ ಕೈಗೊಂಡಿದ್ದಿದ್ರೆ ನಿನ್ನೆ ಆ ತರದ ಘಟನೆ ಸಂಭವಿಸ್ತಾ ಇರಲಿಲ್ಲ. ತಾಯಿ ಹಾಗೇನೆ ಮಗು ಸಾವನ್ನಪ್ತಾ ಇರಲಿಲ್ಲ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ನೋಡೋಣ.
ನಿನ್ನೆಯಷ್ಟೇ ನಾಗವಾರದ HBR ಲೇಔಟ್ ಬಳಿ ಮೆಟ್ರೋ ಪಿಲ್ಲರ್ಗೆ ಅಳವಡಿಸಿದಂತಹ ರಾಡ್ ಬಿದ್ದು ತಾಯಿ ಮಗು ಮೃತಪಟ್ಟಂತಹ ಘಟನೆ ನಡೆದಿತ್ತು. ಸೊ ಇದರ ಬೆನ್ನಲ್ಲೇನೆ ಈಗ ಅಧಿಕಾರಿಗಳು ಕೊಂಚ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಕಾಣ್ತಿದೆ. ಆದರೆ ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಮೆಟ್ರೋ ಪಿಲ್ಲರ್ಗಳಿಗೆ ಒಂದು ಏನು ಸಿಮೆಂಟ್ ಹಾಕುವಂತಹ ಕಾರ್ಯ ಮಾಡಬೇಕಿತ್ತು. ಅಂದರೆ ಎಕ್ಸ್ಪರ್ಟ್ಗಳು ಹೇಳುವಂತಹ ಪ್ರಕಾರ ಈ ಒಂದು ಸಿಮೆಂಟ್ ಜೊತೆಯಾಗಿಯೇ ಈ ಒಂದು ಮೆಟ್ರೋ ಪಿಲ್ಲರ್ಗಳನ್ನ ನಿರ್ಮಾಣ ಮಾಡಬೇಕು ಈ ಸಿಮೆಂಟನ್ನು ಹಾಕಿ ಅಂತ. ಆದರೆ ಈ ಒಂದು ಮೆಥಡ್ ಯೂಸ್ ಮಾಡದೇ ಇರೋ ಕಾರಣದಿಂದಲೇ ಎಲ್ಲೋ ಒಂದು ಕಡೆ ನಿನ್ನೆ ಏಕಾಏಕಿ ರಾಡ್ಗಳು ಲೂಸ್ ಆಗಿ ಅದು ಬೋಲ್ಟ್ ಎಲ್ಲ ಬಿಚ್ಕೊಂಡು ಅವರು ಬರ್ತಿದ್ದಂತಹ ಒಂದು ತೇಜಸ್ವಿನಿ ಹಾಗೂ ಅವರ ಮಗು ಮೇಲೆ ಬಿದ್ದು ಅವರು ಸಾವಿಗೀಡಾಗಿದ್ರು ಅಂತ ಹೇಳಲಾಗ್ತಿದೆ. ಸೊ ಇದಾದಂತಹ ಬೆನ್ನಲ್ಲೇನೆ ಈಗ ಸ್ವಲ್ಪ ಎಚ್ಚೆತ್ಕೊಂಡಿರುವಂತಹ ಅಧಿಕಾರಿಗಳು ಇಲ್ಲಿ ರಾಡ್ಗಳನ್ನ ಅಳವಡಿಸ್ತಿದ್ದಾರೆ. ಸೊ ಆದರೆ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ನಾವು ನಿನ್ನೆ ನೋಡಿದಂತಹ ಇದಕ್ಕೂ ಇವತ್ತಿಗೂ ತುಂಬಾನೇ ಡಿಫ್ರೆನ್ಸ್ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಈ ರಾಡ್ಗಳನ್ನ ಅಳವಡಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಸಿಮೆಂಟ್ ಬ್ಲಾಕ್ಗಳನ್ನ ಹಾಕಿ ಅದಕ್ಕೆ ಒಂದು ಟೈ ಮಾಡಿ ಈ ಒಂದು ರಾಡ್ಗಳನ್ನ ಇಡ್ತಿದ್ದಾರೆ. ಆದರೆ ನಿನ್ನೆ ಸ್ಥಿತಿ ನೋಡಿದಾಗ ಆ ರೀತಿ ಇಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಕೆಟ್ಟ ಮೇಲೆ ಬುದ್ಧಿ ಕಲಿತಾ BMRCL ಅನ್ನುವಂಥದ್ದನ್ನ ನಾವು ಹೇಳಬೇಕು. ಆದರೆ ಇನ್ನೂ ಗೊತ್ತಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಕಾಮಗಾರಿ ನಡೆಸಿದ್ದಾರೆ ಅಂತ. ಸೊ ಸದ್ಯಕ್ಕೆ ಇಲ್ಲಿ ನಿನ್ನೆ ಕೂಡ ಇಲ್ಲಿ ಈ ಒಂದು ಪ್ರಕರಣ ಸಂಬಂಧಿಸಿದಂತೆ ಯಾರೆಲ್ಲ ಇಂಜಿನಿಯರ್ಗಳು ಹಾಗೆ ಗುತ್ತಿಗೆದಾರರಿದ್ರು ಅವರೆಲ್ಲರ ಮೇಲೂ ಕೂಡ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಹೀಗಾಗಿ ಮುಂಜಾಗ್ರತೆಯನ್ನು ಕೂಡ ವಹಿಸಿ ಅಂತ ಸೂಚನೆ ಬಂದಂತಹ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿ ಇಲ್ಲಿ ಒಂದು ಸಿಮೆಂಟ್ ಬ್ಲಾಕ್ಗಳನ್ನ ಅಳವಡಿಸಿ ಅದಕ್ಕೆ ಟೈ ಮಾಡುವಂತಹ ಮೂಲಕ ಈ ಒಂದು ರಾಡ್ಗಳನ್ನ ಅಳವಡಿಕೆ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.